ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇದು ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ 80 ಕಿಲೋಮೀಟರ್ ದೂರ ಇದೆ. ಯಾರಾದರೂ ಕುಣಗಲ್ ಬೆಟ್ಟ ಮುಗಿಸಿ ಬೇರೆ ಎಲ್ಲಾದರೂ ಹೋಗಬೇಕು ಅಂದರೆ ಇದೊಂದು ಒಳ್ಳೆ ಪ್ಲೇಸ್. ಅಲ್ಲದೆ ಕುಣಗಲ್ ಬೆಟ್ಟದಿಂದ ಇದು ಜಸ್ಟ್ 10 ಕಿಲೋಮೀಟರ್ ಇದೆ. ಅದು ಯಾವುದಂದರೆ ಅದೇ SRS ಹಿಲ್ಸ್. ಇವತ್ತು ನಾನು SRSಗೆ ಬಂದಿದ್ದೀನಿ. ಅಫಿಷಿಯಲಿ ವೆಲ್ಕಮ್ ಟು ಶ್ರೀ ರೇವಣಸಿದ್ದೇಶ್ವರ ಹಿಲ್ಸ್. ಇಲ್ಲಿ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಸೂಪರ್ ಆಗಿದೆ. ಜ್ಯೂಸು, ಸ್ನ್ಯಾಕ್ಸು, ಚಾಟ್ಸು ಎಲ್ಲನೂ ಇಲ್ಲಿ ಮಾರ್ತಾರೆ. ಒಳ್ಳೆ ಗುಡ್ ವೈಬ್ ಇದೆ. ನೀವು ಬಂದರೆ ಇಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡ್ಬೋದು ಸುತ್ತಲೂ ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ಅಂತ. ಡೆಫಿನೆಟ್ಲಿ ನೀವು ಇದನ್ನು ಇಷ್ಟಪಟ್ಟೇ ಪಡ್ತೀರಾ, ದೇರ್ ಇಸ್ ನೋ ಡೌಟ್. ಸ್ಟಾರ್ಟಿಂಗ್ ಪಾಯಿಂಟು ಗಣೇಶನ ವಿಗ್ರಹ ಇದೆ. ಕೋತಿಗಳು ಸಹ ನೋಡ್ಲಿಕ್ಕೆ ಸಿಗ್ತವೆ. ಪಾಪ ಎಲ್ಲೋದ್ರೂ ಕೋತಿಗಳಿರ್ತವೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಒಳ್ಳೆ ವ್ಯೂ ಸಿಗುತ್ತೆ ನೋಡಲಿಕ್ಕೆ. ನೀವು ನೋಡ್ಬೋದು ಹೋಗಿ. ಯಾರಾದರೂ ಹತ್ತಕ್ಕಾಗಲಿಲ್ಲ ಬೆಟ್ಟನ ಅಂದರೆ ಇಲ್ಲಿಂದನೇ ನೋಡ್ಕೊಂಡು ಒಳ್ಳೆ ವ್ಯೂನ ಆರಾಮಾಗಿ ರಿಟರ್ನ್ ಹೋಗ್ಬೋದು. ನೋಡಿ, ಇಲ್ಲಿಂದನೇ ಒಳ್ಳೆ ವ್ಯೂ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋಯಿತು ಅಂದರೆ ನಿಮಗೆ ಟೆಂಪಲ್ ಸಿಗುತ್ತೆ, ಭೀಮೇಶ್ವರ ಸ್ವಾಮಿ ಟೆಂಪಲ್. ತುಂಬ ರಶ್ ಏನಿಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು. ಬಟ್ ಕ್ಯಾಮರಾಸ್ ಅಲೋ ಇಲ್ಲ ಅನ್ಕೋತೀನಿ. ಬಟ್ ನೋಡೋಣ, ಹೊರಗಡೆ ತಗೊಂಡು ಹೋಗ್ತೀನಿ. ಏನಾದರೂ ಸ್ಪೆಷಲ್ ಡೇ ಇದ್ದರೆ ಮಾತ್ರ ರಶ್ ಇರುತ್ತೆ ಅನಿಸುತ್ತೆ. ಇಲ್ಲಿ ನಾನು ಹೋದಾಗ ಫುಲ್ ಖಾಲಿ ಇತ್ತು, ಯಾರೂ ಜಾಸ್ತಿ ಜನ ಏನಿರಲಿಲ್ಲ. ನೋಡಬೇಕು. ಇದು ರೇಣುಕಾ ಸ್ವಾಮಿ ಟೆಂಪಲ್. ಒಳಗಡೆ ಕಾಣಿಸ್ತಾ ಇಲ್ಲ, ತುಂಬ ಡಿಸ್ಟೆನ್ಸ್ ಇರೋದ್ರಿಂದ. ಸೊ ಇಲ್ಲಿಂದಲೇ ನಮಸ್ಕಾರ ಯಾರೂ ಇಲ್ಲ, ಪೂಜಾರಿಗಳು. ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ವಿಶಾಲವಾಗಿದೆ ಅಂತ. ಜಾಗ ತುಂಬ ಚೆನ್ನಾಗಿದೆ, ಒಳ್ಳೆ ವೈಬ್ ಇದೆ. ಬೆಟ್ಟದ ಮೇಲೆ ಇರೋದ್ರಿಂದ ತುಂಬ ಸ್ಪೇಷಿಯಸ್ ಆಗಿದೆ ಟೆಂಪಲ್ಲು. ಈ ಟೆಂಪಲ್ ಬಂದು ಭೀಮೇಶ್ವರ ಸ್ವಾಮಿ ಟೆಂಪಲ್ಲು. ಒಳಗಡೆ ಪಾರ್ವತಿ ದೇವಿನೂ ಸಹ ಇದೆ. ಇಲ್ಲಿ ನಾನು ಕೇಳಿದೆ ಕ್ಯಾಮ್ರಾ ಅಲೋ ಇದೆ ಅಂತ, ಇಲ್ಲ ಅಂದರು. ಸೊ ನಾನು ರೆಕಾರ್ಡ್ ಮಾಡಿಲ್ಲ. ಆ್ಯಕ್ಚುಲಿ ಬೆಟ್ಟ ಹತ್ತೋದು ಶುರು ಆಗೋದು ಇಲ್ಲಿಂದ ಹೋಗ್ಬೋದು. ಇಲ್ಲಿಂದ ಈ ಥರ ಮೆಟ್ಲುಗಳು ಹತ್ಕೊಂಡು ಹೋಗ್ಬೋದು. ಬೆಟ್ಟ ಹತ್ತಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ 45 ಮಿನಿಟ್ಸ್ ತಗೊಳುತ್ತೆ ಅಂತ ಹೇಳಿದ್ರಲ್ಲಿ. ನೋಡೋಣ ನಾವೆಷ್ಟೊತ್ತಿಗೆ ಹೋಗ್ತೀವಂತ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಪ್ಲೇಸು. ಬೆಟ್ಟದ ಮೇಲಿಂದ ಕೆಳಗಡೆ ನೋಡಿದ್ರೆ ಎಷ್ಟು ಸೂಪರಾಗಿ ಕಾಣಿಸುತ್ತೆ. ನೋಡ್ಬೋದು ಹೆಂಗೆ ಕಾಣಿಸುತ್ತೆ ಅಂತ. ಮೇಲ್ಗಡೆ ಶೀಟ್ ಇರೋದ್ರಿಂದ ಆರಾಮಾಗಿ ಇಳ್ಕೊಂಡು ಹೋಗ್ಬೋದು. ಒಳ್ಳೆ ಸ್ಟೆಪ್ಸ್ ಫೆಸಿಲಿಟಿ ಇದೆ. ಬಿಸಿಲೂ ಗೊತ್ತಾಗಲ್ಲ. ಮೇಲೆ ಶೀಟ್ ಹಾಕಿರೋದ್ರಿಂದ ಕ್ಲೀನ್ನೆಸ್ ಇದೆ, ಜಾಸ್ತಿ ಗಲೀಜು ಆ ಥರ ಏನಿಲ್ಲ. ನೋಡ್ಬೋದು ವಿಡಿಯೋಲಿ ಚೆನ್ನಾಗಿದೆ. ಆ ಸ್ಟೆಪ್ಸ್ ಹತ್ರ ಎಲ್ಲ ನಾವು ವಾಕಿಂಗ್ ಹೋಗುವಾಗ ನೋಡ್ಬೋದು. ಎಲ್ಲೂ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ, ಏನು ಸ್ಮೆಲ್ ಬರೋದಿಲ್ಲ. ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಕಸ ಹಾಕೋಕ್ಕೆ ಅಲ್ಲಲ್ಲಿ ಡಸ್ಟ್ಬಿನ್ಗಳಿದ್ದಾವೆ. ಸೊ ನೀವೆಲ್ಲೂ ಪ್ಲಾಸ್ಟಿಕ್ ಏನೇ ಯೂಸ್ ಮಾಡಿ ಡಸ್ಟ್ಬಿನ್ ಯೂಸ್ ಮಾಡಿ, ಎಲ್ಲೂ ಹೊರಗಡೆ ಎಸೆಯೋಕ್ಕೆ ಹೋಗಬೇಡಿ. ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ಹೋಗಿ ನಾವು ಅಲ್ಲಿ ಯಾವುದೇ ಥರ ಗಲೀಜು ಮಾಡೋದು ಚೆನ್ನಾಗಿರಲ್ಲ. ನಾನಂತೂ ಸ್ವಲ್ಪ ಬೇಗನೆ ನಡೀತಾ ಇದ್ದೀನಿ, ಬೇಗ ಹತ್ತೋಣ ಅಂತ. ತುಂಬ ಜನ ಹತ್ತುತ್ತಾ ಇರೋದನ್ನು ನಾವು ನೋಡ್ಬೋದು ಇಲ್ಲಿ. ಅದು
ಅದು ಅಲ್ಲದೆ ಆ ಕಲ್ಲುಗಳ ಮೇಲೆ ಏನೇನೋ ಬರೆದಿರ್ತಾರೆ, ಅವಶ್ಯಕತೆನೇ ಇಲ್ಲ, ಏನು ಬರೆಯೋ ಅಂಥದ್ದು, ಏನಕ್ಕೆ ಬರೀತಾರೆ ಅಂತ ಗೊತ್ತಿಲ್ಲ. ಬೆಟ್ಟಗಳ ಹತ್ತೋದ್ರಲ್ಲಿ ಒಳ್ಳೆ ಮಜಾ ಸಿಗುತ್ತಪ್ಪ. ಸುಸ್ತಾಗುತ್ತೆ, ಬಟ್ ಏನೋ ಒಂಥರ ಮಜಾ ಸಿಗುತ್ತೆ, ಚೆನ್ನಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ. ನಾನು ನನ್ನ ಗೂಗಲ್ ಮ್ಯಾಪ್ ಆಫ್ ಮಾಡಿಲ್ಲ, ಅದೇ ಸೌಂಡ್ ಬರ್ತಾಯಿದ್ದೆ. ಜನರು ಮಾತಾಡ್ತಾ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹತ್ಕೊಂಡು ಹೋಯ್ತಾ ಮೇಲ್ಗಡೆಯಿಂದ ನೋಡೋಕೆ ಸೂಪರಾಗಿ ಕಾಣಿಸುತ್ತೆ. ನೋಡ್ಬೋದು ನೀವು. ಕೆಳಗಡೆ ಒಂದು ಕೆರೆನೂ ಸಹ ನೋಡ್ಬೋದು. ಬಿಸಿಲು, ತುಂಬ ಬಿಸಿಲಿದೆ. ಶೀಟ್ ಇಲ್ಲ ಅಂದಿದ್ರೆ ಸಖತ್ತು ಸಮಸ್ಯೆ ಆಗ್ತಿತ್ತು. ಅದು ಕಲ್ ಮೇಲೆ ನಡೆಯೋದು. ಇಲ್ಲಿ ಸ್ವಲ್ಪ ಶಾರ್ಪಾಗಿ ಡೌನ್ ಸ್ಟೆಪ್ ಸಿಗುತ್ತೆ, ನೋಡ್ಬೋದು ಯಾವ ಥರ ಇದೆ ಅಂತ. ಎಲ್ಲರೂ ನೆಕ್ಕಂದು ಹೋಗ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಜನ ಹತ್ತುತ್ತಾ ಇದ್ದಾರೆ ಎಲ್ಲರೂ. ನಾನು ಸ್ಟಾರ್ಟ್ ಮಾಡಿದ ಪ್ಲೇಸಲ್ಲಿ ಜಾಸ್ತಿ ಜನನೇ ಇರಲಿಲ್ಲ. ಇಲ್ಲಿ ನೋಡಿ, ಬೆಟ್ಟ ತಕ್ಕೊಂಡು ಇನ್ನೊಂದು ಗಣೇಶ ಸಿಗ್ತೈತೆ ಇಲ್ಲಿ. ವಾವ್, ಸೂಪರ್. ನೋಡಿ, ಬೆಟ್ಟ ಹತ್ಕೊಂಡು ಹೋಗ್ತಾ ಮೇಲ್ಗಡೆ ಮಾತ್ರ ಕೆಳಗಡೆ ವ್ಯೂ ಮಸ್ತಾಗಿರುತ್ತೆ ಮಾತ್ರ. ಸ್ಟೆಪ್ಸು ಇಲ್ಲಿಂದ ಮೇಲಿಂದ ಹತ್ಕೊಂಡು ಹೋಗಬೇಕು. ಇಷ್ಟು ಜನ ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಸುಸ್ತಾಗಿ. ನೋಡಿ, ಎಷ್ಟು ಚಿಕ್ಕದು ಶಾರ್ಟ್ ಸ್ಟೆಪ್ಸ್ ಇದೆ. ಇಲ್ಲಿ ಹುಷಾರಾಗಿ ಹತ್ತಬೇಕು. ಯಾರಾದರೂ ಸರಿ ಒಂಚೂರು ಸ್ಲಿಪ್ ಆಯಿತು ಅಂದರೆ ಕೇರ್ಫುಲ್ಲಾಗಿ ಹತ್ತಬೇಕು. ಪುಟ್ಟ ಸ್ಟೆಪ್ಸು. 90 ಡಿಗ್ರಿ ಸ್ಟೆಪ್ಸ್ ಇದೆ ಅನ್ಸುತ್ತೆ ಇದು. ಕಿತ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಜನ ಹತ್ತಕ್ಕೆ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ನೋಡಿ. ಎಲ್ಲ ಪಾಪ ಸುಸ್ತಾಗಿ ಹೋಗಿದ್ದಾರೆ. ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದೀನಿ. ಎಲ್ಲರೂ ತೋರಿಸ್ಕೊಂಡು ಪಾಪ ಸುಸ್ತಾಗಿ ನಗ್ತಾವ್ರೆ. ಎತ್ತಕ್ಕಾಗದೆ ಹಾಡ್ಕೊಂಡು ಹಚ್ತಾ ಇದ್ದಾರೆ. ಇಂಥ ಬೆಟ್ಟಗಳಿಗೆ ಹೋದಾಗ ಕಷ್ಟಪಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಕಷ್ಟಪಡ್ಕೊಂಡು ಹೋಗ್ತಾ ಇರ್ತೀವಿ. ಒಳ್ಳೆ ಮಜಾ ಸಿಗುತ್ತೆ ನೋಡೋಕ್ಕೆ. ಕೆಲವರು ಹತ್ತುತ್ತಾ ಇದ್ದಾರೆ, ಕೆಲವರು ಇಳಿತಾ ಇದ್ದಾರೆ. ಮಕ್ಕಳು ಮರಿಯೆಲ್ಲ ಎತ್ಕೊಂಡು ಪಾಪ ಎಷ್ಟು ಸುಸ್ತಾಗಿದ್ದಾರೆ ನೋಡಿ. ಆ ಮಕ್ಕಳುಗಳೆಲ್ಲ ಹೋಗ್ತಾ ಇದ್ದಾರೆ. ಅರ್ಧ ಮುಕ್ಕಲ್ಲಿ ಬಂದಿದ್ದೀನಿ ಅನಿಸುತ್ತೆ. ಫಸ್ಟ್ ಟೈಮ್ ಅಲ್ವಾ, ಯಾವ್ದು ಅರ್ಧ ಯಾವ್ದು ಮುಕ್ಕಾಲು ಯಾವ ಸ್ಟಾರ್ಟಿಂಗ್ ಪಾಯಿಂಟು ಗೊತ್ತೇ ಆಗಲ್ಲ ಸ್ವಲ್ಪನೂ. ಸೊ ಟಾಪ್ ಹೋಗೋದಾಗ ಗೊತ್ತಾಗುತ್ತೆ, ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಮಧ್ಯದಲ್ಲಿ ಗೊತ್ತಾಗಲ್ಲ ಎಲ್ಲಿದ್ದೀವಂತ, ಎಷ್ಟಿದ್ದೀವಿ, ಎಷ್ಟು ಹತ್ತಿದ್ದೀವಿ ಅಂತ ಗೊತ್ತೇ ಆಗಲ್ಲ ಸ್ವಲ್ಪ. ವಯಸ್ಸಾದರೂ ಹತ್ತಾ ಇದ್ದಾರೆ ನೋಡಿ ಅಲ್ಲಿ. ದೇವರೇ ಪಾಪ, ಭಕ್ತಿ ಯಾರನ್ನ ಎಲ್ಲೆಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ ಅನ್ನೋದು ಇದೇ ಸಾಕ್ಷಿ. ಪಾಪ ಯಪ್ಪಂಗೆ ಹತ್ತಕ್ಕೆ ಆಗ್ತಾಯಿಲ್ಲ, ಕಾಲೆಲ್ಲ ಇದಾಗಿದೆ, ಬಟ್ ಆದರೂ ಹತ್ತುತ್ತಾ ಇದ್ದಾರೆ. ಕಾಲೆತ್ತಾಕಿ ಸುಸ್ತಾಗೋಗಿದ್ದೀನಿ. ಮುಂಗಾಲು ಹಿಂಗಾಲು ಎಲ್ಲ ನೋವತ್ಕೊತ ಕೂತ್ಕವೆ. ನನಗಂತೂ ಫುಲ್ಲು ಪೇಯ್ನು. ಯಾವ ತಣ್ಣ ಆಗ್ತಾ ಇದ್ದೀನಿ ಅಂತ ನಾನಂತೂ. ಏನು ಸ್ಟೆಪ್ಸ್ ಇದೆ ಗುರು, ಹಿಂಗಿದೆ ಚಿಕ್ಕ ಸ್ಟೆಪ್ಸು. ಹತ್ತಕ್ಕೂ ಕಷ್ಟ, ಹಿಡಿಯೋಕ್ಕೂ ಕಷ್ಟ ಪಾಪ. ಅಯ್ಯೋ, ನಾವೇ ಸುಸ್ತಾಗಿ ಹೋಗ್ತಾ ಇದ್ದೀವಿ. ಏನು ಪಾಪ ಇವರೆಲ್ಲ ಹೆಂಗೆ ಗೊತ್ತಿದೆ ಗೊತ್ತಿಲ್ಲಪ್ಪ.
ನಾನಂತೂ ಸಾಕ ಸುಸ್ತಾಗಿ ಹೋಗಿದ್ದೀನಿ, ನೀವು ಸೆಳಿತಾ ಕೂತಿದ್ದೀನಿ ನಾನಂತ. ಬೆಟ್ಟ ಹತ್ತ ಯಾವಾಗ ಸಿಗುತ್ತೆ ಅನ್ಸ್ಬಿಡ್ತಪ್ಪ. ಫೈನಲಿ ಟಾಪ್ ರೀಚ್ ಆದ್ವಿ ಕಷ್ಟಪಟ್ಕೊಂಡು, ಹಂಗೋ ಹಿಂಗೋ. ನೋಡಿ ಇಲ್ಲಿ ಆವಾಗಲೇ ತೋರಿಸಿದ್ ನನಗೆ ಕಾಲಾಗಲ್ಲ ಅಂತ ಎಷ್ಟೊಂದು ಬೇಗ ಹತ್ತಿದ್ದಾರೆ, ನಾವೇ ಲೇಟು. ದೇವರಿನ ಮೇಲಿನ ಭಕ್ತಿ ಎಷ್ಟೆಷ್ಟಿರುತ್ತೆ ನೋಡಿ. ಇದಕ್ಕೆ ಹೇಳೋದು, ಯಾವುದಕ್ಕೂ ಯಾರು ಬರಲಿ ಬಿಟ್ಟಿಲ್ಲ ಅಂತ. ಪರಮಾತ್ಮ ನಮ್ಮನ್ನು ನೋಡಬೇಕು ಅಂದರೆ ಯಾವ ಥರನಾದ್ರೂ ಕರ್ಕೊಳ್ತಾನೆ, ನಾವು ಮುಂದೆ ಹೋಗಿ ನಿಲ್ಬೇಕಷ್ಟೆ. ಟಾಪಿಗೆ ಬಂದಿದ್ದೀವಿ ನೋಡಿ ಹೆಂಗಿದೆ. ಬಬ್ಬಬ್ಬಬ್ಬ ಪೀಕಲ್ಲಿದ್ದೀನಿ. ವಾವ್, ಸೂಪರ್ ಆಗಿದೆ. ಇಲ್ಲೂ ಮಂಟಪದಲ್ಲಿ ಶಿವಲಿಂಗ ಇದೆ. ಶಿವಲಿಂಗ ಇಲ್ಲೂ ಪ್ರತಿಷ್ಠಾಪನೆ ಮಾಡಿದ್ರೆ ಚಿಕ್ಕದಾಗಿ. ಮಂಟಪ ಹೇಗಿದೆ ನೋಡಿ. ಇಲ್ಲಿ ಗಂಟೆಗಳನ್ನೂ ಸಹ ತಂದು ನೇತಾಕಿದ್ದಾರೆ. ಯಾರಕ್ಕೆ ಕಟ್ಟಿರೋ ನೇತಾಕಿರ್ಬೋದು ಅನ್ಸುತ್ತೆ. ಅದು ಅಲ್ಲದೆ ಮಧ್ಯಾಹ್ನದ ಬಿಸಿಲು ಸರಿಯಾಗಿ ಹೊಡಿತಾ ಇದೆ. ಬಾಯಾರಿಕೆ ಬೇರೆ, ಬೆಟ್ಟ ಹತ್ತಿ ಸುಸ್ತಾಗೋಗೈತೆ. ಆದರೂ ನೋಡಿ ಎಷ್ಟು ಚೆನ್ನಾಗಿದೆ, ಪೀಕಿಂದ ಎಷ್ಟು ಚೆನ್ನಾಗಿದೆ. ಮುಂದೆ ಹೋಗೋಕ್ಕೆ ಭಯ. ನಾನು ಇಲ್ಲಿಂದಲೇ ನೋಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದೇನಪ್ಪ. ಯಾರು ಮುಂದೆ ಜಾಸ್ತಿ ಹೋಗ್ಬೇಡಿ, ಅತಿ ತುದಿಯಾಗಿ, ಸುಮ್ಮನೆ ಪ್ರಾಬ್ಲಮ್ಮು. ಆದಷ್ಟು ಸೇಫ್ಟಿ ಪ್ರಿಕಾಷನ್ ಕೊಡಿ ಅಷ್ಟೇ. ನಾನು ಜಾಸ್ತಿ ತುದಿಗೆ ಹೋಗಿಲ್ಲ, ಇಲ್ಲಿಂದನೇ ಸುತ್ತಲೂ 360 ಡಿಗ್ರಿ ಬಿಸಿಲಂತೂ ಕಣ್ಣಿಗೆ ಬೀಳ್ತಾ ಇದೆ. ಮುಂದೆ ಹಿಂದೆ ಎಲ್ಲೂ ನೋಡೋಕ್ಕಾಗ್ತಾಯಿಲ್ಲ, ಕ್ಯಾಮ್ರನೂ ಸರಿಯಾಗಿ ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲು. ಮಧ್ಯಾಹ್ನದ್ದು ಬಿಸಿಲು ಅಯ್ಯಪ್ಪ ಸಖತ್ತು. ವ್ಯೂ ಮಾತ್ರ ಮಸ್ತಿದೆ. ಮಸ್ಟ್ ವಿಸಿಟ್ ಪ್ಲೇಸ್ ಅಪ್ಪ. ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ರಪ್ಪ. ನೋಡಿ ಹೌ ಬ್ಯೂಟಿಫುಲ್ ನೋಡ್ಬೋದು ಸುತ್ತಲೂ. ಬಬ್ಬಬ್ಬ. ನಾನು ಬೆಟ್ಟ ಹತ್ತಾಗ ಶಿವಗಂಗೆ ಬೆಟ್ಟ ಹತ್ತದ ಹೋಗಿದ್ದೆ, ಅದೊಂದು ಚೆನ್ನಾಗಿತ್ತು. ಕುಣಗಲ್ ಬೆಟ್ಟನೂ ಚೆನ್ನಾಗಿತ್ತು. ಅದಾದಮೇಲೆ ಇದು ಮೂರನೇದು, ಇದು ನಂದು ಅಡ್ವೆಂಚರಸ್ ಟ್ರಕ್. ಇಲ್ಲಿಂದ ಸ್ವಲ್ಪ ಕೆಳಗಡೆ ಇದ್ದರೆ ರೇವಣಸಿದ್ದೇಶ್ವರ ಟೆಂಪಲ್ ಸಿಗುತ್ತೆ. ಇಲ್ಲಿ ಸ್ವಲ್ಪ ಡೌನ್ ಹೋಗ್ಬೋದು, ಕೇರ್ಫುಲ್ಲಾಗಿ ಹೋಗ್ಬೇಕು. ಏನಾರು ಸ್ಕಿಪ್ ಹಾಕಿ ಏನಾರು ಜಾತು ಅಂದರೆ ನೀವು ಗೋವಿಂದನ ಪಾದ, ವೆಂಕಟರಮಣ ಗೋವಿಂದ ಗೋವಿಂದ ಹೋಗ್ತೀರ ಅಷ್ಟೇ. ನೋಡಿ ಇಲ್ಲಿ ಇಟ್ಕೊಂಡು ಇಳಿಬೇಕು. ಇಳಿವಾಗ ಏನೊಂದು 50 ಸ್ಟೆಪ್ಸ್ ಇರ್ಬೋದು ಅನಿಸುತ್ತೆ. ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. ನಂಗೆ 50 ಅನಿಸ್ತು, ಸೊ ನಾನು ಅದನ್ನು ಅಪ್ರಾಕ್ಸಿಮೇಟಾಗಿ ಹೇಳಿದೆ. ಅಲ್ಲಿ ಟೆಂಪಲ್ ಹತ್ರ ಜನ ಇರೋದು ಕಾಣಿಸ್ತಾ ಇದ್ದಾರೆ ನೋಡಿ. ಇವಾಗ ನಾನು ಅಲ್ಲಿಗೆ ಹೋಗಬೇಕು. ಇಲ್ಲಿ ಗಣೇಶನ ಕೆತ್ತಿದ್ದಾರೆ ಕಲ್ಲಿನ ಮೇಲೆ. ಅದು ಹೆಂಗೆ ಕೆತ್ತಾರೋ ಗೊತ್ತಿಲ್ಲಪ್ಪ. ಅಷ್ಟು ಎತ್ತರ ಬಂದು ಇವೆಲ್ಲ ಮಾಡಿ ಯಾವ್ಯಾವ ಥರ ಹೆಂಗೆ ಓದ್ಕೊಂಡು ಬಂದರು. ನಾವು ಬರೀ ಹತ್ತಕ್ಕೆ ಸುಸ್ತಾಗಿದ್ದೀವಿ, ಅವಾಗ ಇವರೆಲ್ಲ ಟೆಂಪಲ್ ಮಾಡಿದ್ದಾರೆ. ಎಷ್ಟು ಸ್ಟ್ರಾಂಗ್ ಇದ್ರು ಅಂತ ಗೊತ್ತಾಗುತ್ತೆ. ಅಯ್ಯೋ, ನಾವು ಇವಾಗ ಅಯ್ಯೋ ಅಂತೀವಿ. ಆದಷ್ಟು ಸೇಫ್ಟಿ ಎಷ್ಟು ಕೇರ್ಫುಲ್ಲಾಗಿ ಅದರಲ್ಲಿ ನೀವು ಜಂಟು ಎಡವಟ್ ಮಾಡ್ಕೋಬೇಡಿ, ಕೇರ್ಫುಲ್ಲಾಗಿರಿ. ನೀವು ಅಲ್ಲಿ ನೋಡ್ಬೋದು, ಬಂದಿದ್ದೀನಿ ಟೆಂಪಲ್ ಹತ್ರ. ಎಲ್ಲರೂ ಜನ ಕೂತಿದ್ದಾರೆ, ಹೊರಗಡೆ ಪೂಜೆ ನಡೀತಾ ಇರ್ಬೋದು. ಅದಕ್ಕೆ ಹೊರಗಡೆ ಜನ ಕೂತಿರ್ತಾರೆ. ಸ್ವಲ್ಪ ಮುಂದೆ ಹೋದರೆ ಇಲ್ಲೆಲ್ಲ ಲೈಟಿನ ವ್ಯವಸ್ಥೆ ಸಹ ಇದೆ ಅನಿಸುತ್ತೆ. ಲೈಟ್ ಕಂಬ ಎಲ್ಲ ಇದೆ. ಲೈಟಿನ ವ್ಯವಸ್ಥೆನೂ ಸಹ ಇಲ್ಲಿ ಇಷ್ಟು ಎತ್ತದಲ್ಲಿ ಬಂದು ಮಾಡಿದರೆ ಗ್ರೇಟು. ಇಲ್ಲಿ ಹೊಂಡ ಥರ ಇದೆ, ಇಲ್ಲಿ ಜನರು ಪೂಜೆ ಮಾಡ್ತಾ ಇದ್ದಾರೆ. ಬಸವಣ್ಣನೂ ಸಹ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ಅಲ್ಲಿ ಗಣೇಶನ ನೋಡಿದ್ವಲ್ಲ ಅದೇ ಥರ. ದೇವಸ್ಥಾನದ ಒಳಗಡೆ ಬಂದೆ, ಎಲ್ಲೇನು ದೇವರೇನು ಕಾಣಿಸ್ತಾ ಇಲ್ಲ, ಪೂಜೆ ನಡೀತಾ ಇದೆ. ಸೊ ಬೆಟ್ಟದಿಂದ ಕೆಳಗಡೆ ಇಳಿದು ಬಂದರೆ ರೇಣುಕಾದೇವಿ ಟೆಂಪಲ್ ಸಿಗುತ್ತೆ. ಇಲ್ಲೂ ಸಹ ಜಾಸ್ತಿ ಕ್ಯಾಮ್ರಾ ಏನು ಅಲೋ ಇಲ್ಲ ಒಳಗಡೆ.
ಹೊರಗಡೆ ಹೋಗಬೇಕು, ಹೊರಗಡೆಯಿಂದನೇ ನೋಡ್ಬೋದು ಅಷ್ಟೇ. ನಾನಿಲ್ಲಿ ಬಲಗಡೆಯಿಂದ ಒಳಗಡೆ ಬಂದಿದ್ದೀನಿ. ಆಲ್ರೆಡಿ ಮಧ್ಯಾಹ್ನ ಆಗೋಗಿದೆ. ಸೊ ಹೊರಗಡೆಯಿಂದನೇ ತಾಯಿ ದರ್ಶನ ಮಾಡ್ಬೋದು. ಹೊರಗಡೆ ಏನು ಜಾಸ್ತಿ ಚೆನ್ನಾಗಿ ಕಾಣಿಸಲ್ಲ, ನೋಡೋಣ ಝೂಮ್ ಮಾಡಿ ತಾಯಿ ನೋಡ್ಬೋದು. ಇದಿಷ್ಟು